ವೆಲ್ಕಮ್ ಬ್ಯಾಕ್ ಟು ನೀವು ಟೈಟಲ್ ಆಲ್ರೆಡಿ ಕಂಡಿರ್ತೀರಿ. ಈ ವ್ಲಾಗ್ ಹೋಮ್ ಟೂರ್ ವ್ಲಾಗ್ ಆಗಿರುತ್ತೆ. ಈ ಮನೆಯಲ್ಲಿ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ನಾ ಈ ವ್ಲಾಗನ್ನು ಮೊದಲೇ ಬೇರೆ ಚಾನಲೇ ಹಾಕಂತ ಅಂದ್ಕೊಂಡಿದ್ದೆ. ನೀವು ನನ್ನ ಫಸ್ಟ್ ವೀಡಿಯೋ ಕಂಡಿದ್ದೀನಿ ಗೊತ್ತಿರೋ ಇನ್ನೊಂದು ಚಾನಲ್ ಇರ್ತದೆ, ಮೊದಲು ನಾನು ವ್ಲಾಗ್ ಬಿಡಿಸೋದ್ರಲ್ಲಿ ಹಾಕಿದ್ದೆ. ನೀವು ಕಾಣಲಿಲ್ಲ ಅಂದರೆ ನೀವು ಚೆಕ್ ಮಾಡ್ಲಿಕ್ಕೆ ಇಲ್ಲೆಲ್ಲ ತೋರಿಸ್ತೀನಿ. ಸೊ ಯು ಕ್ಯಾನ್ ವಾಚ್ ದ್ಯಾಟ್ ವಿಡಿಯೋ. ಆ್ಯಂಡ್ ಈ ವ್ಲಾಗನ್ನು ಹೇಳ್ತಾ ಇದ್ದು ಎಷ್ಟು ರೆಂಟ್ ಪೇ ಮಾಡುತ್ತೆ, ಹಾಗೆ ನಮ್ಮ ಅಡ್ವಾನ್ಸ್ ಸ್ಟಾರ್ಟಲ್ಲಿ ಎಷ್ಟು ಕೊಟ್ಟಿತ್ತು ಅಂತ ಹೇಳ್ತಾ ಇದ್ದೆ. ಸೊ ವಿಧಾನ ಪದಡಿದೆ ಸ್ಟಾರ್ಟ್ ಇದ್ದೀವಿ. ಈಗ ಶುರು ಮಾಡುವ. ಇದು ನಮ್ಮ ಡೋರಕ್ಕ ಹೊರಗಿನ ತೋರಿಸ್ತಾ ಇದ್ದೆ. ಇಲ್ಲೊಂದು ಕಿಟಕಿ ಇತ್ತು. ನೆಕ್ಸ್ಟ್ ಬೆಲ್ ಹೊಡುವ. ಓಪನ್ ಆಯ್ತು. ಓಪನ್ ಸೇಮ್ ತಣ್ಣಗೆ ಓಪನ್ ಆಯ್ತು ಕಾಣಿ. ಓಕೆ ನೆಕ್ಸ್ಟ್ ಈಗ ಸೊ ಇದು ನನ್ನ ಡೆಸ್ಕ್ ಸೆಟಪ್. ಇದು ಅಕ್ಕ ಕೊಡೋ ಟೇಬಲ್. ನಾವೆಂತ ಪಂಜಿ ತಗೋಬಾರಲ್ಲ ಎಂತ ನಮ್ಮ ಶಿಫ್ಟ್ ಆಪತ್ತಿಗೆ ರಗಳೆ ಆಯ್ತು ನೋಡಿ. ಸೊ ನಾವಿಲ್ಲಿ ಮೂವಿ ಎಲ್ಲ ಕಾಣ್ತ ಓಕೆ. ಇದು ಆ್ಯಕ್ಚುಲಿ ಬೇರೆ ಸೈಡ್ ಇದ್ದಿತ್ತು. ನಾವು ನಿನ್ನೆ ಅಲ್ಲ ಮೊನ್ನೆ ಶಿಫ್ಟ್ ಮಾಡಿಲ್ಲ ಹಾಕೋದು. ಒಂದು ಚೇರ್ ಕುಕ ಮಾಡೋಕ್ಕೆ ಅಂತ ವರ್ಕ್ ಮಾಡೋದಾರೆ ಎಡಿಟಿಂಗ್ ಮಾಡೋದು ನಾನು ಇಲ್ಲೇ ಮಾಡ್ತೆ. ನೆಕ್ಸ್ಟ್ ಇದೆರಡು ಚೇರ್ ಇತ್ತು. ತಡಿ ಹಾಲ್ ಕಣಿ ಹಾಲ್ ಇಷ್ಟು ದೊಡ್ಡದಿತ್ತು, ಸ್ವಲ್ಪ ದೊಡ್ಡದೇ ಇತ್ತು. ನೆಕ್ಸ್ಟ್ ಇದು ದೊಡ್ಡ ಕಣಿ. ಇಲ್ಲೆರಡು ಕಬಾರ್ಡ್ ಇತ್ತು. ತುಂಬ ಸ್ಪೇಸ್ ಇತ್ತು ಮಾತ್ರ ಇಲ್ಲ ನಮಗಂತೂ ಇಡಿದ್ದಾರೆ. ಇದಿತ್ತು ಕಾಣಿ. ಇದು ನನ್ನ ಅಕ್ಕಂದೆ. ಅಕ್ಕ ಬಿಸಾಡ್ಕಂತ ಹೇಳಿದ್ದನ್ನು. ಬಟ್ ನಾವೆಂತ ಮಾಡ್ತಂದರೆ ನಂಗೆ ಕೊಡಂತ ಹೇಳ್ದು ಪಾಪ. ಇದಕ್ಕೆ ಹೆಸರಿಟ್ಟಿದೀಯ ಅಂತ ಗೊತ್ತಾ? ಬಿಟ್ಟು ಅಂದಳಿ ಇದ್ರ ನೇಮ್ ಕ್ಯೂಟ್ ಇತ್ತಲ್ಲ. ನೆಕ್ಸ್ಟ್ ಇದು ಸ್ವಲ್ಪ ಸ್ಪೇಸ್ ಇತ್ತು. ಇದು ತೋರಿಸ್ಲ ನಾನು ನಿಮಗೆ. ಇದು ಅಂತ ಅಂದರೆ ನಮ್ಮ ಅಪ್ಪತ್ತಿಗೆ ಕಿತ್ತೋಗಿತ್ತು, ಅರ್ಧ ಕಿತ್ತೋಗಿತ್ತು. ಆಮೇಲೆ ಅಂತಂದರೆ ನಮ್ಮನೆಗೆ ಒಬ್ಬರು ಬಂದಿದ್ದೀರ, ಅವ್ರು ಇಲ್ಲಿ ಕೈ ಇಟ್ಟದು ಅದು ಫುಲ್ ಅಡಿಗೆ ಫುಲ್ ಕಟ್ಟಾಯ್ತು. ಸೊ ಇದು ತೋರ್ಸೋಕಾಗ್ಲ ನಾನು ಕೆಡ್ದಾಯ್ತು. ಇದ್ರದ್ದು ಈ ಸೈಡೇ ಕಿಚನ್. ಇದು ಅಕ್ಕ ಕೊಟ್ಟದ್ದು. ನಮ್ಮ ದುಡ್ಡು ತುಂಬ ಉಳಿಸಿರೋ ಅಕ್ಕ ಮಾತ್ರ. ಸುಮಾರು ಸ್ಪೇಸ್ ಇತ್ತು ಇಡೋಕ್ಕೆ. ಓಕೆ ಇಲ್ಲೂ ತುಂಬ ಸ್ಪೇಸ್ ಇತ್ತು ಮತ್ತೆ ಕಾಣಿ. ಇಲ್ಲಿ ಇಷ್ಟಿತ್ತು. ನೆಕ್ಸ್ಟ್ ಇಲ್ಲೂ ಸ್ಪೇಸ್ ಇತ್ತು. ಇದು ಸ್ಟವ್ ಇಲ್ಲೊಂದು ಇತ್ತು. ನೆಕ್ಸ್ಟ್ ಇಲ್ಲಿ ಫ್ಯಾನ್ ಇತ್ತು ಕಾಣಿ. ಓಕೆ ಕಿಚನ್ ಫ್ಯಾನ್. ಇದೆರಡು ನಮ್ಮ ಮೆನ್ಯೂ ಬ್ರೇಕ್ಫಾಸ್ಟ್ ಮತ್ತು ಲಂಚ್. ತುಂಬ ರಗಳಿ ಆಗಬಾರ್ದು. ಇನ್ನು ಎಂತ ಮಾಡೋದಂತ ಯೋಚನೆ ಮಾಡು ಬೇಡ ಅಂತ ಬರ್ದಿಟ್ಟಿತ್ತು. ಬಿಸಿಲು ಬೇಸಿನ್ ತೊಳೋಕೆ. ಇಲ್ಲಿ ಕೆಳಗೂ ಇತ್ತು ಸ್ಪೇಸ್ ತುಂಬ ಇತ್ತು ಮಾತ್ರ ಈ ಮನೆಗೆ. ಓಕೆ ಸೊ ಲೆಟ್ಸ್ ಮೂವ್. ಓಕೆ ಕಿಚನಿಂದ ಈ ಸೈಡ್ ಭತ್ತ ಇಲ್ಲಿ ದೇವ್ರ ಕೋಣೆ ಇತ್ತು. ಪೂಜಾ ರೂಮ್ ಬಾಗ್ಲಕ್ಕೆ ಇಟ್ಟಿದ್ದವು. ಸೊ ಇದು ನಮ್ಮ ಪೂಜಾ ರೂಮ್. ಇದು ತುಂಬ ಸ್ಪೇಸ್ ಇತ್ತು. ಇಲ್ಲಿ ಗಣೇಶ ಇತ್ತು. ಗಣಿ ದೇವರು ಆಂಜನೇಯ ದುರ್ಗಾ ಪರಮೇಶ್ವರಿ ಗಣೇಶ ಎಲ್ಲ ಇತ್ತಿಲ್ಲ. ಇಲ್ಲೊಂದು ಸಣ್ಣ ಗಣೇಶ ಇತ್ತು. ಓಕೆ ಪೂಜಾ ರೂಮಿಂದ ಈ ಸೈಡ್ ಇಲ್ಲಿ ಸ್ಪೇಸ್ ಇತ್ತು. ನಾನು ಆಗ ತೋರಿಸಿದೆ ಕಣೆ ಟೇಬಲ್. ಆ ಟೇಬಲ್ ಅದು ಆ್ಯಕ್ಚುಲಿ ಫಸ್ಟ್ ಇಲ್ಲಿದ್ದು. ಬಟ್ ಇಲ್ಲಿ ಅಲ್ಲಂತ ಕಿಟ್ಟೆ ಅಂದರೆ ಜಾಸ್ತಿ ಇಲ್ಲಿ ಕುತ್ಕೊಂಡು ಒಬ್ಬರಿಗೆ ಮಾತ್ರ ಕುತ್ಕೊಂಬಾರ್ದು. ಅಲ್ಲ ನಮ್ಗೆ ಎಲ್ಲರಿಗೂ ಮೂವಿ ಕಾಣ್ದವರು ಕಾಣ್ಲಕ್ಕೆ, ವರ್ಕ್ ಮಾಡಿದವರು ಮಾಡ್ಲಿಕ್ಕೆ 2-3 ಜನಕ್ಕೆ ಅದಕ್ಕೆ ಅಲ್ಲಿ ಇಟ್ಟದ್ದು. ಇದು ಶೋರೂಮ್ ಅಂತಲೇ ಹೇಳಕ್ಕೆ. ಇದಿತ್ತಲ್ಲ ನನ್ನ ಅಕ್ಕನ ಮಗುದು. ನಾವು ಇಲ್ಲೇ ಆಡ್ತಾ ಜಾಸ್ತಿ ಬಂದು ಇಲ್ಲೇ ಆಡ್ತಾ. ತುಂಬ ಜಾಗ ಇತ್ತಲ್ಲ, ಫರ್ನಿಚರ್ಸ್ ಎಲ್ಲ ಇಲ್ಲ. ಸೊ ಇಲ್ಲೇ ಆಡ್ತಿತ್ತ. ಲೈಟ್ ಹಾಕುವಲ್ಲ, ಲೈಟ್ ನೆನಪಿಲ್ಲ. ಓಕೆ ನೆಕ್ಸ್ಟ್ ಇಲ್ಲ ಡಂಬಲ್ಸ್ ಇತ್ತು. ಡಂಬಲ್ಸ್ ದಿನ ವರ್ಕೌಟ್ ಮಾಡ್ಕೊಂತ ಅಕ್ಕ ಕೊಟ್ಟದ್ದು. ಮೊದಲು ಮಾಡ್ತಿದ್ದೆ, ಈಗ ಮಾಡೋದು ಕೈ ಮಾಡಿದೆ. ಉದಾಸಿನ 5 kg ಬಂದಿತ್ತು, ಕಾತುಲ್ಲ ಒಂದು ನಿಜ. ನೆಕ್ಸ್ಟ್ ಇಲ್ಲಿ ಬಟರ್ಫ್ಲೈಸ್ ಇತ್ತು ಕಾಣಿ. ಸೊ ನೆಕ್ಸ್ಟ್ ಇದ್ರದ್ದು ಪಕ್ಕದಲ್ಲಿ ರೂಮ್ ಇತ್ತು. ಇದು ನಮ್ಮದು ಫೇವ್ರೆಟ್ ಸ್ಪೇಸ್. ಓಕೆ ಜಾಸ್ತಿ ಇಲ್ಲೇ ಇರುತ್ತೆ. ಓಕೆ ಲೆಟ್ಸ್ ಗೋ. ಇಲ್ಲ ಓಕೆ ಡೋರ್ ತೆಗೀತಾ ನಮ್ಮದು ಫೇವ್ರೆಟ್ ಸ್ಪೇಸ್ ರೂಮ್. ತುಂಬ ದೊಡ್ಡದಿತ್ತು ರೂಮ್. 3 ಜನ ಜಾಸ್ತಿನೇ ಆಯ್ತು.
ನೆಕ್ಸ್ಟ್ ನೀವು ಹಳಿ ವಿಡಿಯೋ ಕಂಡಿದ್ದೆ ಗೊತ್ತಿರುತ್ತೆ, ಈ ಕರ್ಟಿನಿದ್ದು ಒಂದು ಸ್ಟೋರಿ ಇತ್ತು. ನೀವು ಹಳಿ ನಂದು ವಿಡಿಯೋ ಕಂಡು ಗೊತ್ತಾಗ್ತು. ರಾತ್ರಿ ಒಂದು ವೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಲೈಟಿಂಗ್ಸ್ ಹಾಕುವ. ವೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಎಷ್ಟು ಲೈಕ್ ತೋರತ್ತು ರೂಮ್ ಲೈಟ್ ಇದ್ದರೆ ಹಾಂ ರೂಮಿದ್ದು ವ್ಯೂವೇ ಚೇಂಜ್ ಆಗುತ್ತೆ, ಕಾಸಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಟ್ರೈಪಾಡ್ ಮತ್ತು ಫೋನ್ ಇಲ್ಲೇ ಇತ್ತು, ಸೈಡಿಗೆ ಇಡುವ. ಓಕೆ, ಸೊ ದಿಸ್ ಈಸ್ ಆರ್ ರೂಮ್. ಇಲ್ಲಿ ನಾನಿದ್ದಿ ಮೇಲೆಲ್ಲ ಬ್ಯಾಗ್ ಕಿತ್ತು ಬಿಸಾಡಿತ್ತು, ತುಂಬ ಲಗೇಜ್ ಇತ್ತು. ಇಲ್ಲಿ ಕಣಿ ಇಲ್ಲೂ ತುಂಬ ಸ್ಪೇಸ್ ಇತ್ತು, ಇಷ್ಟು ಸ್ಪೇಸ್. ನಾನೀಗ ಇದ್ರೊಳಗೆ ತೋರಿಸ್ದೆ ಅಂತ ಇತ್ತು ಹೇಳಿ. ಇದು ನಮ್ಮದು ಶೂಸ್ ಮತ್ತು ಹೀಲ್ಸ್ ಎಲ್ಲ ಇಲ್ಲಿ ಸೈಡ್ ಕೆಳಗೆ ಇಟ್ಟಿತ್ತು. ನೆಕ್ಸ್ಟ್ ಇದು ಎಲ್ಲ ಸೈಡ್ ಬಟ್ಟೆನೇ ಇತ್ತು ಬಿಡಿ, ಸಮ್ ಜಾಕೆಟ್ಸ್. ಇನ್ನು ರಿಂಗ್ ಲೈಟ್ ಮತ್ತು ಕ್ಯಾಪ್ ಹಾಕಿಟ್ಟು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮಿರರ್ ಇಲ್ಲ ಓಪನ್ ಮಾಡುವ. ಇದು ನಮ್ಮದು ಸ್ಕಿನ್ ಕೇರ್ ಫೋಕಸ್ ಆಗ. ಓಕೆ, ನಮ್ಮ ಸ್ಕಿನ್ ಕೇರ್ಸ್ ಎಲ್ಲ ಇಲ್ಲೇ ಇತ್ತು. ಎಣ್ಣೆ ಬಾಟ್ಲಿ ಬೇರೆ ಎಲ್ಲ ಇಟ್ಕೊಂಡಿದ್ವಿ. ಕಂಡ್ರಿ ಅದ ಕ್ಲೋಸ್ ಮಾಡುವ. ನೆಕ್ಸ್ಟ್ ಇಲ್ಲೊಂದಿತ್ತು, ಓಪನ್ ಮಾಡೋದಿಲ್ಲ, ಸಿಕ್ಕದೆ ಅಂತ ಲೈಟ್ ಇದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲೂ ಇತ್ತು, ಎಂತ ಇಟ್ಟಿದೆ. ಓಕೆ, ಇದೆಲ್ಲ ಇದ್ರಂಗಿತ್ತು. ಇಲ್ಲೂ ಒಂದಿತ್ತು, ಎಲ್ಲ ಇದೈತೆ. ಎಳದ್ರೊಳಗೆ ಪೂರಾಗೆ ಜಿಜ್ಜಿ ಆಗ್ತದೆ. ಇದ್ರಂಗೂ ಇತ್ತು, ಇದ್ರಂಗೆ ತುಂಬ ಸಾಮಾನಿತ್ತು, ಬ್ಯಾಡ್ದಿದ್ದೆಲ್ಲ. ಅದು ಎಕ್ಸ್ಟ್ರಾ ಇತ್ತು ಸಾಮಾನು, ಇದ್ರೊಳಗೆ ಹಾಕಿತ್ತು ನಾವು. ನೆಕ್ಸ್ಟ್ ಈ ಸೈಡ್ ಕಾಂಬ. ಓಕೆ, ಫಸ್ಟಿಗೆ ಐರನ್ ಬಾಕ್ಸ್ ತೋರ್ತಿರ್ಲಿ ಇತ್ಕೋಲೆ. ಓಕೆ, ನೆಕ್ಸ್ಟ್ ಈಗ ರೂಮ್ ಇದು ಈ ಸೈಡಲ್ಲೇ ಬಾತ್ರೂಮ್ ಇತ್ತು. ಓಕೆ, ಓಪನ್ ಮಾಡು. ದಿಸ್ ಈಸ್ ದ ಬಾತ್ರೂಮ್. ಬಾತ್ರೂಮ್ ಉದ್ದ ಇತ್ತು, ಮಾತ್ರ ತುಂಬ ಉದ್ದ ಇತ್ತು. ಸಿಂಕ್ ಇತ್ತು. ಈ ರೂಮ್ ಇದು ನಮ್ಮ ಫೇವ್ರೇಟ್ ಪಾರ್ಟ್, ನಾ ಹೇಳ್ದಂಗೆ. ಆ್ಯಂಡ್ ಇದು ನೈಟ್ ವ್ಯೂ ತೋರಿಸೋದ ನಿಮ್ಗೆ ನಾನು ಹೆಂಗಿರುತ್ತಂತ. ಸೊ 1 2 3. ಸೊ ಫೈನಲಿ ಹೋಮ್ ಟೂರ್ ಮುಗೀತು. ನೆಕ್ಸ್ಟ್ ಈಗ ನಾನು ಹೇಳ್ತೇನೆ, ನಾವು ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದೆ ಆ್ಯಂಡ್ ಮಂತ್ಲಿ ರೆಂಟ್ ಎಷ್ಟು ಪೇ ಮಾಡುತ್ತಂತ. ಅಡ್ವಾನ್ಸ್ ಎಷ್ಟಂದರೆ ಅಡ್ವಾನ್ಸ್ ನಾವು 40,000. ಆ್ಯಕ್ಚುಲಿ ನಮ್ಮ ಅಗ್ರಿಮೆಂಟ್ 9 ಮಂತ್ಸಿಗೆ. ಮಂತ್ಲಿ ರೆಂಟ್ 12.5K ಆಯಿತು. ಹೋಮ್ ಟೂರ್ ಮುಗೀತು. ನಿಮ್ಗೆ ಇಷ್ಟ ಆಯ್ತು ಅನ್ಕಂತೆ. ತುಂಬ ಮಾಡ್ಕೊಂಡು